ಕಲಬುರಗಿಯ ಸೇಡಂನಲ್ಲಿರುವಂತಹ ಚಿನ್ನದ ವ್ಯಾಪಾರಿಯವರು ಬಂದಿರುವಂತಹ ಲಾಭಾಂಶದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಪಬ್ಲಿಕ್ ಹೀರೋ ಆಗಿದ್ದಾರೆ. ಅವ್ರು ಮಾಡ್ತಿರೋ ಕೆಲಸ ಏನು ನೋಡಿ. ಹೀಗೆ ರಸ್ತೆ ಬದಿ ಗಿಡ ನೆಡ್ತಿರೋರೇ ಇವತ್ತಿನ ನಮ್ಮ ಪಬ್ಲಿಕ್ ಹೀರೋ. ಹೆಸರು ಶ್ರೀನಿವಾಸ ಕಸೋಜ. ಕಲಬುರಗಿಯ ಸೇಡಂ ಪಟ್ಟಣದ ಚಿನ್ನದ ವ್ಯಾಪಾರಿ. ಆದ್ರೂ ಕಲ್ಪತರು ಚಾರಿಟೇಬಲ್ ಟ್ರಸ್ಟ್ ಹೆಸರಿನಲ್ಲಿ ಸೇಡಂ ಪಟ್ಟಣ ಮತ್ತು ಕಲಬುರಗಿ ನಗರದ ರಸ್ತೆ ಇಕ್ಕೆಲಗಳಲ್ಲಿ 10,000ಕ್ಕೂ ಅಧಿಕ ಅದರಲ್ಲೂ ಔಷಧಿ ಗಿಡಗಳನ್ನ ಬೆಳೆಸಿದ್ದಾರೆ. ಕೇವಲ ಸಸಿ ನೆಡೋದಷ್ಟೇ ಅಲ್ಲ, ಬೇಲಿ ನಿರ್ಮಿಸಿ ಟ್ಯಾಂಕರ್ ಮೂಲಕ ನೀರುಣಿಸುತ್ತಿದ್ದಾರೆ. ಶ್ರೀನಿವಾಸ್ ಕಾರ್ಯಕ್ಕೆ ಪತ್ನಿ ಜಯಶ್ರೀ ಸಹ ಸಾಥ್ ನೀಡಿದ್ದಾರೆ. ನಮ್ಮ ಭಾಗದಲ್ಲಿ ಯಾವುದೇ ಅರಣ್ಯ ಸಂಪತ್ತು ಇಲ್ಲದೆ ಇರೋದರಿಂದ ಕೆಲವು ಗಿಡ ಆಯುರ್ವೇದಿಕ ಗಿಡಗಳನ್ನು ನೆಟ್ಟು ಅದರಿಂದ ನಮ್ಮ ಜನರು ಸಮೃದ್ಧವಾದಂತ ಗಾಳಿ ಸಿಗಲಿ, ಹೆಲ್ದಿ ಆಗಿರ್ಲಿ ಉದ್ದೇಶದಿಂದ ಕಲ್ಪತರು ಚಾರಿಟಿ ಅಂತ ನಮ್ಮಲ್ಲಿ ಒಂದು ಚಾರ್ಟ್ ಮಾಡ್ಕೊಂಡಿದೀವಿ. ಗಳಿಕೆಯ ಒಂದು ಸ್ವಲ್ಪ ಭಾಗನನ್ನ ಈ ಸೇವಾ ಕಾರ್ಯಕ್ಕೆ ವಿನಿಯೋಗಿಸ್ತಾ ಇದ್ದೀವಿ. ಸೇಡಂ ತಾಲೂಕಿನಲ್ಲಿ ಸಿಮೆಂಟ್ ಕಾರ್ಖಾನೆಗಳೇ ಹೆಚ್ಚಿರೋದ್ರಿಂದ ವಾತಾವರಣ ಕಲುಷಿತವಾಗಿದೆ. ಅಸ್ತಮಾ, ಕೀಲು ನೋವಿನಂತಹ ಸಮಸ್ಯೆಗಳು ಜನರನ್ನ ಕಾಡ್ತಿವೆ. ಇನ್ನು ಅರಣ್ಯ ಇಲಾಖೆ ನೀಡೋ ಸಸಿಗಳು ಈ ಪ್ರದೇಶದಲ್ಲಿ ಬೆಳೀತಿಲ್ಲ. ಇದನ್ನರಿತ ಶ್ರೀನಿವಾಸ್ ಸ್ವಂತ ಖರ್ಚಿನಲ್ಲೇ ಆಂಧ್ರದ ರಾಜಮಂಡ್ರಿಯಿಂದ ಸಪ್ತಪದಿ, ಕದಂಬ, ಗುಲ್ಮೊಹರ, ಬಾದಾಮಿ, ರುದ್ರಾಕ್ಷಿಯಂತಹ ಔಷಧಿ ಗಿಡಗಳನ್ನ ತರಿಸಿ ನೆಡುತ್ತಿದ್ದಾರೆ. ಶ್ರೀನಿವಾಸ ಕಾಸೋಜ್ ಅವರು ಕಳೆದ ಅನೇಕ ವರ್ಷಗಳಿಂದ ಔಷಧೀಯ ಸಸ್ಯಗಳನ್ನ ನೆಡೋದ್ರ ಮೂಲಕ ಒಂದು ಒಳ್ಳೆಯ ಗಾಳಿಯನ್ನ ಸಮಾಜಕ್ಕೆ ನೀಡುವಂತ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ 5 ವರ್ಷಗಳಿಂದ ಶ್ರೀನಿವಾಸ್ ಈ ಕಾಯಕದಲ್ಲಿ ನಿರತರಾಗಿದ್ದಾರೆ. ಇಂತಹ ಸಮಾಜಮುಖಿ ವ್ಯಾಪಾರಿಗೆ ನಮ್ಮದೊಂದು ಸಲಾಂ. ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ. ಇವತ್ತಿನ ಪಬ್ಲಿಕ್ ಹೀರೋ ಶ್ರೀನಿವಾಸ್ ಕಸೋಜ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ಬಹಳಷ್ಟು ಜನ ಬಹಳಷ್ಟು ರೀತಿಯ ಸೇವೆಗಳನ್ನ ಮಾಡ್ತಾರೆ. ಆದ್ರೆ ನಿಮಗೆ ಔಷಧಿ ಗಿಡಗಳನ್ನೇ ಬೆಳೆಸಬೇಕು ಅಂತ ಅನ್ಸಿದ್ದೆ ಯಾಕೆ? ಔಷಧ ಗಿಡ ಬೆಳೆಸಬೇಕನ್ನೋ ಉದ್ದೇಶ ಏನಂದ್ರೆ ಮೇಡಮ್, ಇಲ್ಲಿ ನಮ್ಮ ಭಾಗ ಬಹಳ ಸಾಕಷ್ಟು ಸುಮಾರು 30 ವರ್ಷದಿಂದ ಸಿಮೆಂಟ್ ಪ್ಲಾಂಟ್ಸ್ ಇಲ್ಲಿ ಪ್ರೊಡಕ್ಷನ್ ಸಿಮೆಂಟ್ ಪ್ಲಾಂಟ್ಸ್ ಇದೆ. ಒಂದು ಸುಮಾರು 7 ರಿಂದ 8 ಸಿಮೆಂಟ್ ಪ್ಲಾಂಟ್ಸ್ ನಮ್ಮ ಒಂದೇ ತಾಲೂಕಿನಲ್ಲಿ 30-40 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಸಿಮೆಂಟ್ ಪ್ಲಾಂಟ್ಸ್ ಇರೋದ್ರಿಂದ ಸಾಕಷ್ಟು ಧೂಳು ಇಲ್ಲಿ ಬೀಳ್ತಾ ಇದೆ ನಮ್ಮ ಊರಲ್ಲಿ. ಹಾಗಾಗಿ ಈ ಅರಣ್ಯದಿಂದ ಹಚ್ಚುವಂತ ಗಿಡಗಳು ಬೇಗನೆ ಬೆಳೆಯಂಗಿಲ್ಲ, ದೊಡ್ಡದಾಗಂಗಿಲ್ಲ, ಆಮೇಲೆ ಎಲೆಗಳು ಜಾಸ್ತಿ ಇದಾಗಂಗಿಲ್ಲ. ಹಂಗಾಗಿ ಗ್ರೀನರಿ ಕಮ್ಮಿ, ಅಥವಾ ಬೆಳೆಯೋ ಹಂತದಲ್ಲಿ 3 ತಿಂಗಳು 6 ತಿಂಗಳಲ್ಲಿ ಅದು ಸಾಕಷ್ಟು ಒಣಗಿ ಹೋಗೋ ಚಾನ್ಸಸ್ ಇರ್ತದೆ. ಔಷಧಿ ಗಿಡ ಹಚ್ಚೋ ಉದ್ದೇಶ ಅಂದ್ರೆ ಇದು ಅಲಸ್ಟೋನಿಯಾ, ನಾವೇನು ಸಪ್ತಪದಿ ಅಂತ ಬ್ಯಾಂಡ್ ಹಾಕ್ತೀವಿ. ಆ ಅಲಸ್ಟೋನಿಯಾ ಅನ್ನೋ ಗಿಡ ಟ್ಯೂಬರ್ಕ್ಲೋಸಿಸ್ ಮತ್ತೆ ಅಲ್ಸರ್ ಅನ್ನು ಕಂಟ್ರೋಲ್ ಮಾಡುವಂತ ಒಂದು ಔಷಧೀಯ ಗುಣ ಹೊಂದಿದೆ. ಅದಕ್ಕಾಗಿ ಸಾಕಷ್ಟು ನಾವು ಪ್ರಿಫರೆನ್ಸ್ ಅದನ್ನೇ ಮಾಡಿದ್ದೀವಿ, ಅಲಸ್ಟೋನಿಯಾ ಅನ್ನುವಂಥ ಗಿಡ. ಅದಾದ್ಮೇಲೆ ಕದಂಬ, ಆಮೇಲೆ ಬೋರ್ನಿಯಾ, ಬೋಗನ್ವಿಲ್ಲ, ಕೆಲವು ಕಡೆ ರೇನ್ ಟ್ರೀಸ್ ಹಚ್ಚಿದ್ದೀವಿ. ಅಂದ್ರೆ ಯಾವುದೇ ರೋಗಗಳಿಗೆ ತುತ್ತಾಗದೆ ಸರಾಗವಾಗಿ ಬೆಳೆಯುವಂತ ಮರಗಿಡಗಳನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ. ಇದರಿಂದ ಬರುವಂತ ಗಾಳಿ ಹೆಲ್ದಿ ಗಾಳಿ ನಮ್ಮ ಜನರಿಗೆ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ಈ ಬೇವು ಹೊಂಗೆ ಏನು ಅರಣ್ಯ ಇಲಾಖೆ ಸಪ್ಲೈ ಮಾಡ್ತಾರೆ, ಅವು ಬೇಗನೆ ಬೆಳೆಯಂಗಿಲ್ಲ. ಇದಾದ್ರೆ ಹೈಬ್ರಿಡ್ ಸೀಡ್ ಇರೋದ್ರಿಂದ ಬೇಗನೆ ಬೆಳೆದು ನಾವು ಯಾವ ತರ ಬೇಕು ಆ ತರ ಅದಕ್ಕೆಲ್ಲ ಟ್ರಿಮ್ಮಿಂಗ್ ಮಾಡ್ತಿರ್ತೀವಿ. ಅಂದ್ರೆ ಜಲ್ದಿ ನಾವು ನೋಡ್ರಿ, ಈಗ ಹಚ್ಚಿದ್ದ 1-2 ವರ್ಷದಲ್ಲಿ ಸಾಕಷ್ಟು ನೆರಳು ಕೊಡ್ತಾ ಇದೆ, ಆಮೇಲೆ ಸಾಕಷ್ಟು ಗಾಳಿ, ಆಮೇಲೆ ಗ್ರೀನರಿ ಇರ್ತದೆ. ಯಾವಾಗಲೂ ಒಣಗೋ ಚಾನ್ಸಸ್ ಬಹಳ ಕಮ್ಮಿ ಈ ಬ್ರ್ಯಾಂಡ್ ಅಲ್ಲಿ. ಏನ್ ಬಿಸ್ನೆಸ್ ಮಾಡ್ತೀರಿ ನೀವು ಶ್ರೀನಿವಾಸ್? ನಮ್ದು ನಮಸ್ಕಾರ ಸರ್, ನಮ್ದು ಜ್ಯುವೆಲ್ರಿ ಇದೆ. ಸೇಡಂ ಅಲ್ಲಿ ಚಿನ್ನ ಬೆಳ್ಳಿ ವ್ಯಾಪಾರ. ಹೌದು. ಅದ್ರಲ್ಲಿ ಬರೋ ದುಡ್ಡು ಇದಕ್ಕೆ ಹಾಕ್ತೀರಾ? ಇಲ್ಲ, ಬಂದಿದ್ದೆಲ್ಲ ಅಲ್ಲ, ಸ್ವಲ್ಪ ಪ್ರಮಾಣ ಬಂದಿದ್ದೆಲ್ಲ ಹಾಕಕ್ಕೆ ನೀವೇನ್ ತಿರುಪತಿ ತಿಮ್ಮಪ್ಪನ ಅಥವಾ ನೀವೇನು ತಮಿಳ್ನಾಡು ಚೀಫ್ ಸೆಕ್ರೆಟರಿನಾ? ನಿಮಗಿನ್ ಜಾಸ್ತಿ ಚಿನ್ನ ಅವ್ರ ಹತ್ರನೇ ಇದೆ ರೀ. 130 kg ಇದೆಯಂತೆ. ಏನಾರು ಬೇಕಾ? ಸ್ವಲ್ಪ ಲೈಟಾಗಿ ವ್ಯಾಪಾರ ಮಾಡೋಣ ಅಂತಿದ್ದೀವಿ. ಬೇಡ ಸರ್. ಬೇಡವಾ? ಯಾಕೆ ಆಸೆ ಇಲ್ವಾ? ಸಾಕು ನಮ್ಗೆ ಇಲ್ಲಿ. ಆಸೆ ಇಲ್ವಾ ನಿಮ್ಗೆ? ಅಲ್ಲ, ಆಸೆ ಇದೆ, ಅದು ಸೂಟೇಬಲ್ ನಮ್ಗೆ ಇಲ್ಲಿ ಎಲ್ಲ. ನಿಮ್ ಭಾಗದ ಬಾಳ ನಾಯಕರಿಗೆ ಆಸೆ ಇದ್ದಿದ್ರಿಂದಾನೇ ನಿಮ್ ಭಾಗ ಇವತ್ತಂಗ್ ಉಳ್ಕೊಂಡಿರೋದು. ಅಲ್ಲಿಗೆ ಬಂದಿದ್ದ ಕಾಸನ್ನ ನೆಟ್ಟಿಗೆ ಖರ್ಚು ಮಾಡಿದ್ದಿದ್ರೆ ಆ ಭಾಗ ಏನೇನೋ ಆಗೋಗ್ತಾ ಇತ್ತು. ಎಲ್ಲ ತಮ್ಮ ಭಾಗಗಳನ್ನ ಬೆಂಗಳೂರಲ್ಲಿ ಭದ್ರ ಮಾಡ್ಕೊಂಡ್ರು. ಇರ್ಲಿ ಬಿಡಿ, ಓಲಿ ಹತ್ಲ ಕಡೆಗೆ. ಈಗ ನೀವು ಗಂಡ ಹೆಂಡತಿ ಇಬ್ರು ಹೊರಟು ಬಿಡ್ತೀರಾ ಗಿಡ ನೆಡಕ್ಕೆ? ಏನ್ ಸರ್? ನೀವು ಗಂಡ ಹೆಂಡತಿ ಇಬ್ರು ಹೊರಟು ಬಿಡ್ತೀರಾ ಗಿಡ ನೆಡಕ್ಕೆ? ಈಗ ಸ್ಕೂಲ್ ಹಾಲಿಡೇಸ್ ಟೈಮ್ ಅಲ್ಲಿ ನಮ್ಮ ಮಕ್ಕಳು ನಮ್ಮ ಜೊತೆಗೆ ಇರ್ತಾರೆ. ನಮ್ಮಲ್ಲಿ ಕೆಲಸ ಮಾಡುವಂತ ಎಲ್ಲ ನಮ್ಮ ಅಂಗಡಿ ಸ್ಟಾಫ್, ನನ್ನಲ್ಲಿ ಕೌಂಟರ್ ಇರುವಂತ ಹುಡುಗರು, ನಮ್ಮಲ್ಲಿ ವರ್ಕ್ ಮಾಡುವಂತ ಎಲ್ಲ ಹುಡುಗರು ಎಲ್ಲರೂ ಹೋಗ್ತೀರಿ?
ಹಾ ನಮ್ಮ Okay, ಇದಕ್ಕೆ ಫ್ರೆಂಡ್ಸ್ ಜಾಗ ಹೆಂಗೆ ನೀವು ನೆಟ್ ತಕ್ಷಣ ಕಿತ್ತಾಕಲ್ವಾ ನಮ್ಮ ಜನ? ಯಾಕಂದ್ರೆ ನಮ್ಮ ಬೆಂಗಳೂರು ಕಡೆ ಒಂದು ಮಾತಿದೆಯಪ್ಪ, ಹಾ ಸರ್, ಅರಣ್ಯ ಇಲಾಖೆ ಬೋರ್ಡ್ ಅಲ್ಲಿ ಏನೇನು ಹಾಕ್ತಿದ್ರು ಹೇಳಿ? ಏನದು? ಮರ ಬೆಳೆಸಿ, ಕಾಡು ಬೆಳೆಸಿ, ನಾಡು ಉಳಿಸಿ ಹಾ. ಅಲ್ವಾ? ಹೌದು ಸರ್. ಅದಕ್ಕೀಗ ಜಾರ್ಜ್ ಸಾಹೇಬ್ರು KJ ಜಾರ್ಜ್ ಅಂತ ಒಬ್ರು ಮಿನಿಸ್ಟರ್ ಇದಾರೆ, ಗೊತ್ತಲ್ವಾ? ಗೊತ್ತು ಅವ್ರು ಬಂದ ಮೇಲೆ ಅದಕ್ಕೊಂದು ಲೈನ್ ಆಡ್ ಮಾಡ್ತಾ ಇದ್ದಾರೆ ಈಗ ಜನ ಕೆಳಗಡೆನಲ್ಲಿ. ಹೌದಾ? ಕಾಡು ಬೆಳೆಸಿ, ಹಾ ಸರ್, ಮರ ಕಡಿಸಿ, ನಾಡು ಮುಗಿಸಿ ಅಂತ ಹೊಸ ಲೈನು ಗೊತ್ತಾಯ್ತು ಸರ್. ನಮ್ ಕಡೆ ಎಲ್ಲ. ಹಾಗಾಗಿ ನಿಮ್ ಕಡೆ ಗಿಡ ಹಾಕ ಬಂದ್ರೆ ಒಪ್ಕೋತಾರ ಜನ ಇರ್ಲಿ ಗಿಡ ಅಂತ? ಇಲ್ಲ ಸಾಕಷ್ಟು ಕೋಆಪರೇಷನ್ ಕೊಡ್ತಾ ಇದ್ದಾರೆ ಇಲ್ಲಿ ನಮ್ಮ ಭಾಗದ ಜನ. ನಾವ್ ಎಲ್ಲೆಲ್ಲಿ ಮರಗಳು ಹಾಕಿದೀವಿ ಆಲ್ಮೋಸ್ಟ್ ಸುಮಾರು 1-2% ಮರ. ಅಲ್ಲ, ಮನೆ ಮುಂದೆ ಹಾಕ್ತೀರಾ ಬೈಲಲ್ಲಿ ಹಾಕ್ತೀರಾ? ಇಲ್ಲ ಸರ್, ಈ ಸ್ಟ್ರೀಟ್ ಅಲ್ಲಿ ಎಲ್ಲ ರಸ್ತೆ ಬದಿಗಳಲ್ಲಿ ಆಚೆ ಈಚೆ ಡ್ರೈನೇಜ್ ಏನ್ ಮಾಡಿ ನೀವು ಈ ಕಡೆಯಿಂದ ಗಿಡ ಹಾಕೊಂಡೋಗಿ ಇವ್ರು ಆ ಕಡೆಯಿಂದ ಫುಟ್ಪಾತ್ ಅಗಲ ಮಾಡ್ಕೊಂಡ್ ಬರ್ತಾರೆ, ಹೊರ ಕಟ್ ಮಾಡ್ಕೊಂಡು. ಆಮೇಲೆ ಹೇಳ್ತಾರೆ ಮಿನಿಸ್ಟ್ರು, ಒಂದು ರೋಡ್ ದೊಡ್ಡದಾಗ್ಬೇಕು ಅಂದ್ರೆ ಒಂದು 600 ಟ್ರೀಸ್ ಹೋಗುತ್ತಪ್ಪ, ಏನ್ ಮಾಡಕ್ಕಾಗತ್ತೆ ಅಂತಾರ. ಆಮೇಲೆ ಹೊಸದ್ ನೆಡ್ತೀವಿ, ಜಾಗ ನೋಡಿ ಹೊಸದ್ ನೆಡ್ತೀವಿ ಬಿಡಿ ಅಂತಾರೆ. ಸರ್ ಇಲ್ಲಿ ನಮ್ಮ ಊರಲ್ಲಿ ಏನಂದ್ರೆ ಆಲ್ರೆಡಿ ಕೆಲವು ಮೇನ್ ಏರಿಯಾನಲ್ಲೆಲ್ಲ ಡ್ರೈನೇಜ್ ಆಗಿದೆ. ಡ್ರೈನೇಜ್ ಪಕ್ಕಕ್ಕೆ 1 ಫೀಟ್ ಇದಕ್ಕೆ ರೂಟ್ಸಿಗೆ ಮಣ್ಣು ಸಿಕ್ಕರು ಸಾಕು. ಆಯ್ತು, ಏನೋ ನಿಮ್ ಸುಮಾರು ಪುಣ್ಯಪ್ಪ, 17-18 ನಿಮ್ ಪುಣ್ಯ ಸರ್. ಆ ಮರ ಎಲ್ಲ ಉಳ್ಕೊಳ್ಳಿ, ನನಗೇನು. ಆದ್ರೆ ನಂದೊಂದು ಲಾಸ್ಟ್ ಪ್ರಶ್ನೆ ಹೋಗಕ್ ಮೊದ್ಲು, ಹಾ ನೀವು ನಿಮ್ ತಾಲೂಕಲ್ಲಿ 7-8 ಸಿಮೆಂಟ್ ಫ್ಯಾಕ್ಟರಿ ಇದೆ ಅಂದ್ರಿ, ಹೌದು ಸರ್. 30-40 ಕಿಲೋಮೀಟರ್ ವ್ಯಾಪ್ತಿನಲ್ಲಿ. ಹೌದು. ಸಿಮೆಂಟ್ ಫ್ಯಾಕ್ಟರಿಗಳಿಂದ ಸಹಜವಾದ ಪರಿಸರ ಮಾಲಿನ್ಯ ಆಗ್ತಾ ಇದೆ ಅನ್ನೋದು ಸರಿ, ಒಪ್ಕೋತೀನಿ. ಹಾ ಆದರೆ ಈ ಸಿಮೆಂಟ್ ಫ್ಯಾಕ್ಟರಿಗಳು ತಾಲೂಕಿನಲ್ಲಿ ಹಸಿರನ್ನ ಹೆಚ್ಚಿಸಕ್ಕೆ ಏನಾದರೂ ಕಾರ್ಯಕ್ರಮ ಹಾಕ್ಕೊಂಡಿವ್ಯಾ? ಸರ್ ಹೊರಗಡೆ ಅವ್ರು ಏನಂದ್ರೆ ಎನ್ವಿರಾನ್ಮೆಂಟ್ ನನ್ನ ಪ್ರಕಾರ ಈ ಇಷ್ಟು ಈಗ 30-35 ವರ್ಷದಾಗ ಏನೇನು ಆಗ್ಬೇಕು, ನಮ್ಮೂರು ಇಡೀ ಮಲೆನಾಡು ಆದಂಗೆ ಆಗ್ಬೇಕು. ಅಲ್ಲ ಸರ್, ನಾನು ಕೇಳಿದ ಪ್ರಶ್ನೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಸಿಮೆಂಟ್ ಫ್ಯಾಕ್ಟರಿನವರು ಈ ರೀತಿ ಹಸಿರನ್ನ ಬೆಳೆಸಕ್ಕೆ ಏನಾದ್ರು ಕಾರ್ಯಕ್ರಮ ಹಾಕೊಂಡಿದ್ದಾರೋ ಅಥವಾ ಬಳಿ ಗಾಳಿ ಹಬ್ಬಿಸ್ಬಿಟ್ಟು ಧೂಳು ಹಬ್ಬಿಸ್ಬಿಟ್ಟು ಹೊರಡ್ತಿದ್ದಾರೋ? ಸರ್ ಇದು ಸ್ವಲ್ಪ ಕಮ್ಮಿನೇ. ಈಗ ಅಫಿಸಿಯಲ್ ಅವ್ರು ಏನೇನ್ ಮಾಡ್ತಾರೋ ಅಷ್ಟೇ ಆಗ್ತದ. ಯಾಕಂದ್ರೆ ಹಂಗ ಆಗೋಂಗಿದ್ರೆ ನಮ್ಮ ಇಡೀ ವರ್ಷಕ್ಕೆ 1 ಲಕ್ಷ ಗಿಡ ಹಚ್ಬೇಕಾಗಿದ್ರೆ 30 ವರ್ಷದಾಗ 30 ಲಕ್ಷ ಗಿಡ ನಮ್ಮ ಊರಲ್ಲಿ ಆಗ್ಬೇಕು. ಹಂಗಿದ್ರೆ ನಮ್ಮ ತಾಲೂಕಿನಲ್ಲಿ ಆಗ್ಬೇಕು. ಅಂದ್ರೆ ಕಾನೂನು ಪ್ರಕಾರ ನಡಬೇಕು, ಯಾರು ನಡಲ್ಲ ಅಂತೀರಿ? ಹಾ, ಅದು ಏನೋ ಪೇಪರ್ ಸ್ಟೇಟ್ಮೆಂಟ್ಸ್ಗೂ ಯಾವ್ದಕ್ಕೋ ಒಂದು ಆಗಿರ್ತದೇನೋ, ಬಟ್ ಪ್ರಾಪರ್ ಆಗಿ ಅವರು ಬೆಳೆಸಲೇಬೇಕು. ಹಾಗಿದ್ರೆ ನೋಡೋಣ, ಗುಲ್ಬರ್ಗ ಅಥವಾ ನಿಮ್ಮ ಭಾಗದಲ್ಲಿರುವಂತಹ ಸೇಡಂನಲ್ಲಿರುವಂತಹ ಯಾರೊಬ್ರು ಒಳ್ಳೆ ವಕೀಲರು ಇದ್ರದ್ದೆಲ್ಲ RTI ನಲ್ಲಿ ಮಾಹಿತಿ ಪಡ್ಕೊಂಡು ಆ ಫ್ಯಾಕ್ಟರಿಗಳ ಮೇಲೆ ಒಂಚೂರು ಕ್ರಮ ತೆಗೆಸ್ಕೊಳ್ಳೋದು ಬೆಟರ್. ಅವ್ರ ಜವಾಬ್ದಾರಿ ಇದೆ ಇದರಲ್ಲಿ. ನೀವು ಸಹಕಾರ ಕೊಟ್ರೆ ಸಾಕಷ್ಟು, ನೀವು ನೀವು ಇದ್ ಮಾಡಿದ್ರೆ ನಮ್ಮ ಊರು ಏನೇನು ಆಗ್ಬಿಡ್ತದೆ. ನಾನು ಏನ್ ಮಾಡ್ಬೇಕು ಹೇಳಿ ಸ್ವಾಮಿ, ಮಾಡ್ಬಿಡ್ತೀನಿ ಹೇಳಿ. ನಾನು ಏನ್ ಮಾಡ್ಬೇಕು ಹೇಳಿ ಸರ್? ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಅವ್ರ ಕಡೆಯಿಂದ ಏನಾದ್ರು, ಯಾಕಂದ್ರೆ ಇಲ್ಲಿ ನಾವು ಮಾಡುವಂತದ್ದು ಅಳಿಲಿ ಸೇವೆ ಅಷ್ಟೇ, ಇಡೀ ದೊಡ್ಡ ತಾಲೂಕಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೈಲಿಂದ ಎಷ್ಟಾಗ್ತಷ್ಟು ಮಾಡ್ತಾ ಇದ್ವಿ. ಸ್ವಲ್ಪ ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಮತ್ತೆ ಸೆಂಟ್ರಲ್ ಮಿನಿಸ್ಟರ್ ಕಡೆಯಿಂದ, ಸ್ಟೇಟ್ ಮಿನಿಸ್ಟರ್ ಕಡೆಯಿಂದ ಸ್ವಲ್ಪ ಏನಾದ್ರು ನಮ್ಮ ಭಾಗಕ್ಕೆ, ವಿಶೇಷವಾಗಿ 8 ಪ್ಲಾಂಟ್ 9 ಪ್ಲಾಂಟ್ ಇರೋದ್ರಿಂದ ಆ ಸಿಮೆಂಟ್ ಧೂಳು ಕಡಿಮೆ ಆಗ್ಬೇಕಾದ್ರೆ ನಾವು ಎನ್ವಿರಾನ್ಮೆಂಟ್ ಗಿಡಗಳನ್ನು ಬೆಳೆಸೋದು ಬಹಳ ಅತ್ಯವಶ್ಯ. ಆಲ್ ರೈಟ್, ನೋಡೋಣ, ನಾನು ಗಮನದಲ್ಲಿ ಇಟ್ಕೋತೀನಿ. ನಮ್ಗೆ ಅವಕಾಶ ಸಿಕ್ಕಿದಾಗ ಕಬ್ಬಣ ಕಾದಾಗ ಬಿಡಿತೀವಿ. ಹಾ ಸರ್, ಆಲ್ ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್. ನಮ್ಮನ್ನ ಪಬ್ಲಿಕ್ ಹೀರೋನ ಪರಿಚಯ ಮಾಡಿದ್ದೀವಿ. ಈಗ ಒಂದು ವಿರಾಮ ಇದೆ, ವಿರಾಮದಿಂದ ವಾಪಸ್ ಬರ್ತೀವಿ. ವಾಪಸ್ ಬಂದು ಮುಂದಕ್ಕೆ ಹೋಗಬೇಕು. ಬೆಂಗಳೂರು ಟುಡೇ ಎಲ್ಲ ಇದೆಯಲ್ಲ, ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಬಾಂಬ್ ಸಿಡಿಸ್ತೀನಿ, ನಾನು ಮಾತಾಡಿದ್ರೆ ಭೂಕಂಪ ಆಗತ್ತೆ ಅಂತ ಇದ್ದಂತಹ ಪಾರ್ಲಿಮೆಂಟೇ ನಡಗತ್ತೆ, ದೇಶ ಅಂತೂ ನಡಗಲೇಬೇಕು. ಅಲ್ಲೋಲಲ ಕಲ್ಲೋಲ ಆಗುತ್ತೆ ಅಂತಿದ್ದ ರಾಹುಲ್ ಗಾಂಧಿ ಇವತ್ತು ಬಾಂಬ್ ಅನ್ನ ಅವರ ಪ್ರಕಾರ ಸ್ಫೋಟಿಸಿದರು. ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ಸಹರಾ ಹಾಗೂ ಬಿರ್ಲಾ ಕಂಪನಿಗಳಿಂದ 40.1 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ. 6 ತಿಂಗಳಲ್ಲಿ 9 ಬಾರಿ ಈ ಹಣ ಸಂದಾಯವಾಗಿದೆ ಅಂತ ರಾಹುಲ್ ಸಾರ್ವಜನಿಕ ಸಭೆಯಲ್ಲಿ ಆರೋಪವನ್ನ ಮಾಡಿದರು. ಇನ್ನು ಆರ್ಬಿಐನಿಂದ ದಿನಕ್ಕೊಂದು ರೂಲ್ಸ್, ದಿನಕ್ಕೊಂದು ಕಾಯ್ದೆ. ರಿಸರ್ವ್ ಬ್ಯಾಂಕ್ ವಿರುದ್ಧ ಸಿಡಿದೆದ್ರು ಬ್ಯಾಂಕ್ನ ಸಿಬ್ಬಂದಿ. ದೇಶಾದ್ಯಂತ 4 ದಿನ ಪ್ರತಿಭಟನೆಗೆ ಬ್ಯಾಂಕ್ ಸಿಬ್ಬಂದಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಡಿಸೆಂಬರ್ 28ರಂದು ಸಂಜೆ ಸಾಂಕೇತಿಕ ಪ್ರತಿಭಟನೆ, ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಡಿಸೆಂಬರ್ 29ರಂದು ಕಪ್ಪು ಪಟ್ಟಿ ಧರಿಸಿ ಕೆಲಸವನ್ನು ನಿರ್ವಹಿಸೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ.